ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಂದರೆ ಜಾತಿ, ಧರ್ಮ, ಮತ, ಅಸ್ಪೃಶ್ಯತೆಯಿಂದ ಮೇಲೆದ್ದು ನಿಂತವರು. ಇಂತಹ ಅದ್ಭುತ ಗುರುಗಳಾಗಿ ಅವತರಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಪರಶುರಾಮ ಸೃಷ್ಟಿಯಲ್ಲಿ ಜನಿಸಿದ ಇವರು ಅದ್ಭುತ ದಾರ್ಶನಿಕ, ಚಿಂತಕ ಹಾಗೂ ಅಪ್ಪಟ ಮಾನವತಾವಾದಿಯಾಗಿರುತ್ತಾರೆ. ಸನಾತನ ಧರ್ಮದ ಸಮನ್ವಯ ಪರಂಪರೆಯಲ್ಲಿ ಬಹು ವಿರಳವಾಗಿ ಕಾಣಬಹುದಾದಂತಹ ಗುರುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪ್ರಮುಖರಾಗಿರುತ್ತಾರೆ. ಧಾರ್ಮಿಕ ಸಿದ್ಧಾಂತಗಳು, ವೇದಗಳು, ಉಪನಿಷತ್ತುಗಳು ಇಲ್ಲ ಬೇರೆ ಬೇರೆ ಧರ್ಮದ ಆಚರಣೆಗಳು ಯಾರನ್ನು ಜಯಿಸಲಿಕ್ಕೂ ಅಲ್ಲ, ತರ್ಕಶಾಸ್ತ್ರಕ್ಕೂ ಅಲ್ಲ ಹಾಗೂ ವಾದಿಸಲಿಕ್ಕೂ ಅಲ್ಲ ಎಂದು ಜಗತ್ತಿಗೆ ಸಾರಿದವರು. ಈ ಎಲ್ಲಾ ಧರ್ಮಾಚರಣೆ ಸರ್ವರ ಸಮನ್ವಯ ಜೀವನಕ್ಕೆ ಜೀವಳವಾಗಿರಬೇಕು ಎಂದು ಜಗತ್ತಿಗೆ ಸಾರಿದವರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಲವಾರು ಗುಡಿ ಗೋಪುರಗಳನ್ನು ಪ್ರತಿಷ್ಠಾಪಿಸಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕೆಂದು ಪ್ರಯತ್ನ ಮಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯೂ ಕೂಡ ಆದರು. ಮನುಷ್ಯನನ್ನು ಸದ್ಬುದ್ಧಿಯ ಮನುಷ್ಯನನ್ನಾಗಿ ಮಾಡುವುದು ಎಲ್ಲ ಮಠ ಮಂದಿರಗಳ ಉದ್ದೇಶವಾಗಿರಬೇಕು ಎಂದು ಜಗತ್ತಿಗೆ ಸಾರಿದರು. ಇಂತಹ ಸರಳ ಸಂದೇಶವನ್ನು ಜಗತ್ತಿಗೆ ಸಾರಿ ಸಮಾಜದಲ್ಲಿ ಬದಲಾವಣೆ ತರುವಲ್ಲಿ ಯಶಸ್ವಿಯಾದವರು ಇಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಮಹಾ ತಪಸ್ವಿಗಳು ನಡೆದಾಡಿದಂತಹ ಈ ಭೂಮಿ ನಿಜವಾಗಿಯೂ ಪವಿತ್ರ ಭೂಮಿಯಾಗಿದೆ. ನಮಸ್ಕಾರ.